ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಬಂದು ಮೈಸೂರು ಪಾಕ್. ಯಾವ ಥರ ಅಂದರೆ ನಾವು ₹1 ₹2 ಕೊಟ್ಟು ತಿಂತಿದ್ದೀವಲ್ಲ ಅಂಗಡಿಲಿ, ಅದೇ ಥರ ರೀತಿಯಲ್ಲಿ ನಾನಿಲ್ಲಿ ಮಾಡಿದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ಚಾನಲ್ ಇದು ಕಾವ್ಯಾಸ್ ಅಡಿಗೆ ಮನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆ ಈ ಥರ ಶೇಪ್ ಇದೆ ಅಂತೆಲ್ಲ ನಿಮಗೆ ತಿಳಿಯುತ್ತೆ. ಹಾಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಅನಿಸಿದರೆ ತಿಳಿಸಿ, ಹಾಗೆ ಶೇರ್ ಕೂಡ ಮಾಡಿ ಆ್ಯಂಡ್ ಲೈಕ್ ಮಾತ್ರ ಮರೆದೇ ಮಾಡಿ. ಸೊ ಫಸ್ಟ್ ನಾನಿಲ್ಲಿ ತೊಗೊಂಡಿನಿ ಕಡಲೆ ಹಿಟ್ಟು. ಮೇನ್ ಇಂಗ್ರೀಡಿಯೆಂಟ್ಸ್ ಮೈಸೂರು ಪಾಕ್ ಏನು ಹೇಳಿ ಕಡಲೆ ಹಿಟ್ಟು ಅಲ್ವಾ. ಸೊ 1 ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಸೊ ಫಸ್ಟಾಗಿ ಏನು ಮಾಡ್ತಿದ್ದೀನಿ, ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದನ್ನ ಪ್ರೀ ಹೀಟ್ ಮಾಡಿದ್ದೀನಿ. ಅದಕ್ಕೆ ನಾನು ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಹುರ್ಕೊತೀನಿ. ಈ ಪ್ರೊಸೀಜರ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ಕಡಲೆ ಹಿಟ್ಟು ಹಸಿ ಸ್ಮೆಲ್ ಇರುತ್ತೆ, ನಿಮ್ಗೆ ಎಲ್ಲರಿಗೂ ಗೊತ್ತು. ಬೋಂಡ ಹಸಿಟ್ಟು ಕಲಿಸಿದ್ರೆ ಯಾವ ಥರ ಫ್ಲೇವರ್ ಇರುತ್ತಲ್ವ. ಸೊ ಆ ಥರ ಮೈಸೂರು ಪಾಕಕ್ಕೆ ಬರಬಾರ್ದು ಅಂದರೆ ನಾವು ಈ ಥರ ಹುರ್ಕೊಬೇಕಾಗುತ್ತೆ. ಸೊ ಇದೇನಂದರೆ ಸ್ಟಾರ್ಟಿಂಗಲ್ಲಿ ಸ್ಮೆಲ್ ಹೇಗಿರುತ್ತೆ, ಜಾಸ್ತಿ ಹಸಿ ಥರ ಇರುತ್ತೆ. ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಡಲೆ ಹಿಟ್ಟಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಈ ಥರ ಹುರ್ಕೊಂಡೆ. ಅದಾದಮೇಲೆ ನಾನು ಇದನ್ನು ಆಫ್ ಮಾಡಿ ಜಲ್ರಿ ಇಟ್ಕೊತೀನಿ. ಸೊ ಜಲ್ರಿ ಯೂಶ್ವಲಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದರಲ್ಲೇ ತಾನೇ ಮಾಡ್ತೀರಾ, ನಾನು ಕೂಡ ಹಾಗೆ ಮಾಡಿದ್ದು. ಸೊ ಅದನ್ನು ಫುಲ್ಲಾಗಿ ಜಲ್ರಿ ಹಿಡಿತೀನಿ. ರೀಸನ್ ಏನಂದರೆ ಅದ್ರಲ್ಲಿ ಗಂಟಾಗಿರುತ್ತಲ್ವ, ಅದೆಲ್ಲ ಹೊಡಿಯೋಕ್ಕೆ ನಾನು ಈ ಥರ ಮಾಡಿದ್ದು. ಸೊ ಫುಲ್ಲು ಜಲ್ರಿ ಇಟ್ಕೊಂಡಾದಮೇಲೆ ನಾನೇನು ಮಾಡ್ತೀನಿ ಅಂದರೆ, ಈ ಜಲ್ರಿ ಇಟ್ಕೊಂಡಿರೋ ಕಡಲೆ ಹಿಟ್ಟಿನ ಮಧ್ಯ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲೇ ನಾನು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಯಾಕೆ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅಂದರೆ, ನೀವೇನಾದರೂ ಸಕ್ಕರೆ ಪಾಕ ತೆಗೆದು ಡೈರೆಕ್ಟ್ ನೀವು ಕಡಲೆ ಹಿಟ್ಟು ಹಾಕ್ತೀರಾ ಆಮೇಲೆ ತುಪ್ಪ ಹಾಕ್ತೀರಾ ಅಂದರೆ ಅದು ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೈ ಅಷ್ಟು ಸ್ಪೀಡಾಗಿ ಕೂಡ ನಾವು ತಿರುಗ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇದೇ ರೀತಿ ಮೆಥಡ್ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಕಷ್ಟಗಳಂತೂ ಆಗಲ್ಲ. ನಾನಿಲ್ಲಿ ಓವರಾಲ್ ಮೈಸೂರು ಪಾಕ್ ಮಾಡೋಕ್ಕೆ ತೊಗೊಂಡಿರೋ ತುಪ್ಪ ಎಷ್ಟು ಅಂದರೆ 1/4 ಲೀಟ್ರಷ್ಟು ನಾನು ತೊಗೊಂಡಿರೋದು. ಇದು ಮನೇಲೇ ಮಾಡಿರೋ ಅಂತಹ ತುಪ್ಪ. ಸ್ವಲ್ಪ ಅದನ್ನು ಕರಗಿಸಿದ್ದೀನಿ, ಸ್ವಲ್ಪ ಅದ್ರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಹಾಗೆ ಇರೋದು. ಸೊ ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪ ಯೂಸ್ ಮಾಡೋದ್ರಿಂದ ಮೈಸೂರು ಪಾಕ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗನ್ಬಿಟ್ಟು ಡಾಲ್ಡಾ ಎಲ್ಲ ಯೂಸ್ ಮಾಡ್ತಾರೆ ಅಂಗಡಿಗಳಲ್ಲಿ. ಮನೇಲೇ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಖುಷಿ ಇರುತ್ತೆ. ಇನ್ನು ಸ್ವಲ್ಪ ಲಾಸ್ಟ್ ಫೈನಲ್ ನಾನೊಂದು ಚೂರು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾವ ಥರ ಕ್ವಾಂಟಿಟಿ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಅಷ್ಟಿದ್ರೆ ಸಾಕು, ಅದಕ್ಕೂ ಮೇಲೆ ತುಪ್ಪ ಹಾಕ್ಕೊಳ್ಬೇಡಿ. ಸೊ ಇದನ್ನು ಒಂದು ಪಕ್ಕಕ್ಕೆ ನಾನು ಬಟ್ಲಿಗೆ ಹಾಕಿಟ್ಕೊತೀನಿ. ಅದೇ ಬಾಣಲಿನ ಮತ್ತೆ ನಾನು ತೊಗೊತಾ ಇದ್ದೀನಿ. ಅದಕ್ಕೆ 1 ಕಪ್ಪಿನಷ್ಟು ಸಕ್ಕರೆ, ಅಂದರೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ಏನು ತೊಗೊಂಡಿದ್ದೆ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆ ತೊಗೊತಾ ಇದ್ದೀನಿ. ಅದೇ ಬೌಲಲ್ಲಿ 1/4 ಕಪ್ಪಿನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಪಾಕ ಬೇಗ ಬರಬೇಕು. ಮತ್ತು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಈಗಿನಲ್ಲಿ ಏನಾಗ್ತಿದೆ ಅಂದರೆ, ತುಂಬ ಡಯಟ್ ಫಾಲೋ ಮಾಡೋರು ಇರ್ತಾರೆ, ಸಕ್ಕರೆ ಅಂತೂ ಫುಲ್ ಅವಾಯ್ಡ್ ಕೂಡ ಮಾಡ್ತಾರೆ. ಅಂಥವರಿಗೆ ಏನಾದರೂ ಬೆಲ್ಲದಲ್ಲಿ ಮಾಡಬೇಕು ಅಂತ ಇದ್ದರೆ ನೀವು ಟ್ರೈ ಮಾಡಿ. ನಾನೆಂದೂ ಟ್ರೈ ಮಾಡಿಲ್ಲ. ನಾನೇನಾದರೂ ಇನ್ ಕೇಸ್ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗೂ ಹೇಳ್ತೀನಿ. ಮಾಡಿ ಮಾತ್ರ ತೋರಿಸಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಕರಗೋವರೆಗೂ ಮಾಡ್ಕೊಬೇಕು. ಹಾಗನ್ಬಿಟ್ಟು ತೀರಾ ಪಾಕ ಥರ ಮಾಡ್ಕೊಬೇಡಿ, ಏನಂತಾರೆ ಕಜ್ಜಾಯಾಗಿ ಬರೋ ಥರ. ಸ್ವಲ್ಪ 1 ಎಳೆ ಪಾಕ ಬರೋಷ್ಟು ತೆಗೆದ್ರೆ ಸಾಕು, ತುಂಬ ಏನೂ ಬೇಡ. ಯಾಕಂದ್ರೆ ನಾವು ಆಲ್ರೆಡಿ ಕಡಲೆ ಹಿಟ್ಟೆಲ್ಲ ಹಾಕಿ ಮಾಡ್ತೀವಲ್ಲ. ಸೊ ಇಷ್ಟು ಬಂದರೆ ಸಾಕು. ನೋಡಿ ಬರ್ತಾ ಇದೆ. ಸೊ ಇದು ಬಂದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ, ಏನು ಕಡಲೆ ಹಿಟ್ಟು ನಾವು ತುಪ್ಪದಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ನಾವು ಬಾಣಲಿಗೆ ಹಾಕ್ಕೊಬೇಕು. ಅಂದರೆ ಸಕ್ಕರೆ ಪಾಕಕ್ಕೆ ನಾವು ಹಾಕ್ಕೊಬೇಕು. ಚೆನ್ನಾಗಿ ನಾವು ಬೌಲಲ್ಲಿರೋದನ್ನೆಲ್ಲ ತೆಗೆದು ಹಾಕಿ ಮಿಕ್ಸ್ ಮಾಡಬೇಕು. ಇದಂತೂ ನಾವು ಮುಂಚೆನೇ ತುಪ್ಪ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಬೇಗ ಮಿಕ್ಸ್ ಆಗುತ್ತೆ. ಯಾವುದೇ ರೀತಿ ಗಂಟು ಕೂಡ ಇಲ್ಲಿ ಬರಲ್ಲ. ನೀವು ಡೈರೆಕ್ಟ್ ಹಾಕೋದಿದ್ರೆ ಇಷ್ಟೊಂದು ನೀವು ಗಂಟನ್ನೆಲ್ಲ ಬಿಡಿಸ್ಬೇಕಾಗಿತ್ತು ಕಡಲೆ ಹಿಟ್ಟದು, ಅದು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಈ ಮೆಥಡ್ ಯೂಸ್ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಸೊ ಬೇರೆ ಏನಿತ್ತು ನನ್ನ ಬೌಲಲ್ಲಿ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ನಾನು ತೊಗೊತಾ ಇದ್ದೀನಿ. ಯಾಕೆಂದರೆ ನಾವೆಲ್ಲ ಯೂಸ್ ಮಾಡಿರೋ ನಿಮ್ಗೆ ಗೊತ್ತು ತುಪ್ಪ ಅವೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಸೊ ಒಂಚೂರು ಬಿಡ್ದಂಗೆ ನಾನು ತೊಗೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ತುಪ್ಪನ ಆ್ಯಡ್ ಮಾಡ್ತಾ ಹೋಗಬೇಕು. ನಾವು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನೋಂಗೆ, ನೊರೆ ಕಮ್ಮಿ ಆಗ್ತಾಯಿದೆ ಅನ್ನೋಂಗೆ 2 ಸ್ಪೂನಷ್ಟು ತುಪ್ಪನ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಈ ಥರ ನೀವು ತುಪ್ಪನ ಒಂದು 3ರಿಂದ 4 ಸರಿ ಆ್ಯಡ್ ಮಾಡ್ಕೊತಾ ಹೋಗಿ. ಆಗ ಮೈಸೂರು ಪಾಕ್ ಫ್ಲೇವರ್ ನಿಮ್ಗೆ ಬರ್ತಾ ಇರುತ್ತೆ. ನೀವು ಬಾಣಲಿಲಿ ನೋಡ್ತಾ ಇರ್ಬೋದು, ನಾನು ತಿರುಗಿಸ್ತಾ ಅದು ಯಾವ ಥರ ಬಿಡ್ತಾ ಇದೆ, ಸೈಡಲ್ಲಿ ಕಚ್ಕೊತಾ ಇಲ್ಲ. ಸೊ ಇದೇ ಮೆಥಡ್ ಆಗಿ ನೀವು ಫಾಲೋ ಮಾಡಬೇಕು. ಅಟ್ಲೀಸ್ಟ್ 15 to 20 ಮಿನಿಟ್ಸ್ ನೀವು ಈ ಥರ ಮಾಡಬೇಕಾಗುತ್ತೆ. ನಾನಿಲ್ಲೇನು ಮಾಡ್ತಾಯಿದ್ದೀನಿ, ಒಂದೊಂದು 3 ಮಿನಿಟ್ಸ್ 4 ಮಿನಿಟ್ಸ್ ಒಂದ್ಸಲಿ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು
ತುಂಬ ತುಪ್ಪ ಬೇಡ ಅಂದ್ರೂ ಈ ಮೈಸೂರು ಪಾಕಿಗೆ ತುಪ್ಪ ಬೇಕೇ ಬೇಕು. ಸೊ ನೀವು ಯೂಸ್ ಮಾಡಲೇಬೇಕು. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಸಿಮ್ಮಲ್ಲಿಟ್ಟು ಮಾಡ್ತಾಯಿದ್ರೆ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ನೀವು ಉರಿ ಜಾಸ್ತಿ ಇಟ್ಟಿದ್ರೆ ಅದೇನಾಗುತ್ತೆ, ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲೂ ಕೂಡ ಕೈ ಬಿಟ್ಟಿಲ್ಲ, ಕೈ ಆಡಿಸ್ತಾನೆ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹೊತ್ತು ಬಿಡ್ತೀನಿ, ಬಬಲ್ಸ್ ಥರ ಬರ್ತದೆ. ಅವಾಗೂ ಕೂಡ ನಾನು ತುಪ್ಪ ಆ್ಯಡ್ ಮಾಡ್ಕೊತೀನಿ. ಏನಂದರೆ ನಾನು ಪ್ರತಿ ಸಲ 1.5 ಸ್ಪೂನ್ ಅಷ್ಟು ತುಪ್ಪ ತೊಗೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ನೀವು 2 to 3 ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ಹಾಗೆ ನೀವು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ಸ್. ಇದು ಹೊಸ ಚಾನಲ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಮತ್ತು ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಕಾವ್ಯ ಶೆಟ್ಟಿ _143. ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಅದು ಕೂಡ ನಾನು ಡೈಲಿ ವ್ಲಾಗ್ ಥರ ಮಾಡ್ತೀನಿ. ಬಟ್ ರೆಗ್ಯುಲರಾಗಿ ನಾನು ವೀಡಿಯೋ ಹಾಕಲ್ಲ. ವೀಕ್ಲಿ 1 or 15 days ಒನ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಕಾನ್ಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದಲ್ಲ ಮೈಸೂರು ಪಾಕ್ ಯಾವ ಥರ ಬರ್ತಾ ಇದೆ, ಫಸ್ಟ್ ಹೆಂಗಿತ್ತು, ಹೀಗೆ ಹೇಗಿದೆ ಅಲ್ವಾ. ಈ ಮೆಥಡಲ್ಲಿ ಬಂದರೆ ಸಾಕು. ಏನಂದರೆ ಇದು ನೀವು ನಾನಿಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೇನೆಂದರೆ, ಎಲ್ಲ ಆದಮೇಲೆ ಒಂದು ಬಾಣಲಿಯಿಂದ ತೆಗೆದು ಒಂದು ಬೌಲಿಗೆ ಶಿಫ್ಟ್ ಮಾಡ್ತೀನಿ. ಬೌಲಿಗೆ ಶಿಫ್ಟ್ ಮಾಡಿದಾಗ ಏನು ಮಾಡಿದ್ದೀನಿ, ನಾನು ಪಾತ್ರೆ ತೊಳೆಯೋಣ ಸ್ವಲ್ಪ ತೊಂದ್ಬಿಟ್ಟು ಹೋಗಿಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 5 minutes ಬಿಟ್ಟು ಕಟ್ ಮಾಡಿದರೆ ಅದು ಬೇಗ ಗಟ್ಟಿ ಆಗುತ್ತೆ. ಇದು ಆಮೇಲೆ ಕಟ್ ಮಾಡೋಕ್ಕಂತೂ ಆಗೋಲ್ಲ. ವಿತಿನ್ 5 minutesಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ನಾನೇನು ಮಾಡಿದೆ, 5 minutes ಅಲ್ವಾ ಅಂದ್ಬಿಟ್ಟು ಏನೇನು ಯೂಸ್ ಮಾಡಿದ್ದೆ ಪಾತ್ರೆಗಳನ್ನ ವಾಶ್ ಮಾಡೋಕ್ಕೆ ಹೋಗಿ more than 10 minutes ಆಯಿತು. ಸೊ ಹಾಗಾಗಿ ಫುಲ್ ಅದು ಗಟ್ಟಿ ಆಗಿಬಿಡ್ತು. ಯಾಕಂದರೆ ಪಾಕ ತೊಗೊಂಡಿರ್ತೀವಲ್ಲ, ಸೊ ಗಟ್ಟಿ ಆಗಿದೆ. ಕಟ್ ಮಾಡೋಕ್ಕೆ ಸ್ವಲ್ಪ ನಂದು ಕಷ್ಟ ಆಯಿತು. ನೀವೇನಾದರೂ ಮಾಡ್ತಿದ್ರೆ ಮಿನಿಮಮ್ 3 to 5 minutesಲ್ಲೇ ನೀವು ಅದನ್ನು ಕಟ್ ಮಾಡಿಕೊಂಡ್ರೆ ಸರಿ. ಇಲ್ಲ ಅಂದರೆ ನಾನಿಲ್ಲಿ ಚಾಕಲ್ಲಿ ಟ್ರೈ ಮಾಡ್ತೀವಿ, ನೀವು ನೋಡ್ಬೋದು. ಒಳಗಡೆ ಚಾಕ್ ಕೂಡ ಹೋಗೋಲ್ಲ, ಇಲ್ಲಾಂದರೆ ಪುಡಿ ಆಗುತ್ತೆ ತುಂಬ. ಈ ಥರ ಟ್ರೈ ಮಾಡಿ. ಲಾಸ್ಟಲ್ಲಿ ಏನು ಮಾಡಿದೆ ಅಂದರೆ, ಅಟ್ಲೀಸ್ಟ್ ವೀಡಿಯೋಗಾದರೆ ನೋಡೋಕ್ಕೆ ಚೆನ್ನಾಗಿರ್ಬೇಕಲ್ವಾ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆದಷ್ಟು ಟ್ರೈ ಮಾಡಿ ನಾನು ಕಟ್ ಮಾಡಿಕೊಂಡೆ ಮಿಡಲ್ ಪೀಸು. ಸೊ ನೀವೇನಾದರೂ ಟ್ರೈ ಮಾಡ್ತೀರಿ, ನಾನು ಮಾಡಿರೋ ಮಿಸ್ಟೇಕ್ನ ಮಾಡಬೇಡಿ. ನೆನ್ಪಿಟ್ಕೊಳ್ಳಿ, 3 to 5 minutes ಒಳಗಡೆ ಕಟ್ ಮಾಡಿದರೆ ನಿಮಗೆ ಫೈನ್ ಶೇಪ್ ಬರುತ್ತೆ. ಇಲ್ಲಾಂದರೆ ಈ ಥರ ಆಗುತ್ತೆ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಮುಂದೆ ವಿಡಿಯೋ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.